ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಬೈರತಿ ಬಸವರಾಜ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೇಲ್ ರಿಜೆಕ್ಟ್ ಆದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿರುವುದು, ಹಾಗಾಗಿ ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲ ಹಾಗೆ ಉಳ್ಕೊಂಡಿದೆ. ಬಿಕ್ಲೂ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ಹೈಕೋರ್ಟ್ ಅರ್ಜಿ ವಿಶೇಷ ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರೋದು. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದೇ ಕುತೂಹಲ. ನೋಡಿ, ಮೊನ್ನೆ ಬೇಲ್ಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿತ್ತು. ಒಂದು ದಿವಸದವರೆಗೂ ಯಾವುದೇ ರೀತಿ ಆಕ್ಷೇಪಣೆಯನ್ನು ಸಲ್ಲಿಸಿರಲಿಲ್ಲ. ಅಂತ ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ಬೇಲ್ ಕೂಡ ರಿಜೆಕ್ಟ್ ಆಗುತ್ತೆ. ಸರಿ, ಬೈರತಿ ಬಸವರಾಜ್ ಅವರಿಗಿರುವಂತಹ ಮುಂದಿನ ಆಪ್ಷನ್ ಏನು ಅಂತ ಹೇಳಿದ್ರೆ ಹೈಕೋರ್ಟ್. ಸದ್ಯ ನೋಡಿ, ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಯಾಕಂದರೆ ವಿಶೇಷ ನ್ಯಾಯಾಲಯದಲ್ಲಿ ಬೇಲ್ ಕೂಡ ರಿಜೆಕ್ಟ್ ಆಗಿರುವ ಹಿನ್ನೆಲೆಯಲ್ಲಿ. ಸೊ ಹಾಗಾಗಿ ಮುಂದೆ ಏನು ಬರಬಹುದು ಅನ್ನೋದೇ ಸದ್ಯದ ಕುತೂಹಲ. ಹೈಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ ಹೇಳಿ. ಶಾಸಕ ಬೈರತಿ ಬಸವರಾಜ್ ಅವರಿಗೆ ಈ ಮೂಲಕ ಮಗದೊಮ್ಮೆ ಸಂಕಷ್ಟ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಲು ಅನುಮತಿ. ಸಿಐಡಿ ತಂಡಕ್ಕೆ ರಾಜ್ಯ ಗೃಹ ಇಲಾಖೆ ಅನುಮತಿ. ಕೋಕಾ ಕಾಯ್ದೆ ನಿರಾಕರಿಸಿತ್ತು ಹೈಕೋರ್ಟ್ ಪೀಠ. ಬೇಲ್ ವಜಾಗೊಳಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಹಾಗಾಗಿ ಮಗದೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೈರತಿ ಬಸವರಾಜ್. ನಾಪತ್ತೆ ಅನ್ನೋದಿದೆಯಲ್ಲ, ಒಬ್ಬ ಶಾಸಕರಾಗಿ ಅದು ಅಷ್ಟು ಒಳ್ಳೆಯ ನಡೆಯಲ್ಲ. ಹಾಗಾಗಿ ಬೈರತಿ ಬಸವರಾಜ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಲುಕ್ಔಟ್ ನೋಟಿಸು, ಅವರನ್ನು ಹುಡುಕಾಡುವಂಥ ಪ್ರಯತ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ನೋಡಿ, ನ್ಯಾಯಾಲಯದಲ್ಲಿ ಯಾವ ರೀತಿ ಆದೇಶ ಬರಬಹುದು ಅನ್ನೋದೇ ಕುತೂಹಲ. ಶಾಸಕ ಬೈರತಿ ಬಸವರಾಜ್ ಅವರಿಗೆ ಮಗದೊಮ್ಮೆ ಸಂಕಷ್ಟ ಎದುರಾಗಿರುವಂಥದ್ದು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗೋದಕ್ಕೆ ಅಧಿಕಾರಿಗಳು ಈಗಾಗಲೇ ಸಿಐಡಿ ಅಧಿಕಾರಿಗಳು ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಗೃಹ ಇಲಾಖೆಯಿಂದ ಈ ನಿಟ್ಟಿನಲ್ಲಿ ಅನುಮತಿ ಕೂಡ ಲಭ್ಯವಾಗಿದೆ. ಸೊ ಹಾಗಾಗಿ ಒಂದು ಕಡೆ ಸಿಐಡಿ ಅಧಿಕಾರಿಗಳು ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಬೇಲ್ಗೆ ಬೈರತಿ ಬಸವರಾಜ್ ಅವರು ತಮ್ಮದೇ ಆದಂತಹ ಕಾನೂನಾತ್ಮಕ ಹೋರಾಟದಲ್ಲಿದ್ದಾರೆ. ಸೊ ಹಾಗಾಗಿ ಮುಂದೇನಾಗಬಹುದು ಅನ್ನೋದೇ ಸದ್ಯದ ಕುತೂಹಲ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಶಾಸಕ ಬೈರತಿ ಬಸವರಾಜ್ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿ. ಯಾಕಂದರೆ ಒಂದ್ಸತಿ ರಿಜೆಕ್ಟ್ ಆಯಿತು, ಹೈಕೋರ್ಟ್ ಮೊರೆ, ಮುಂದೇನಾಗುತ್ತೆ? ಈಗ ಸಿಐಡಿ ಅಧಿಕಾರಿಗಳು ಕೂಡ ಆ ಬೇಲ್ಗಳನ್ನು ತಪ್ಪಿಸೋದಕ್ಕೆ ಯಾವ ರೀತಿ ಕಾನೂನಾತ್ಮಕ ಹೋರಾಟಕ್ಕೂ ಮುಂದಾಗಿದ್ದಾರೆ ಅಂತ. ಮೊದಲಾಗಿ ದಿವ್ಯಾ, ಅಂದ್ರೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನು ಬೇಲ್ ರಿಜೆಕ್ಟ್ ಮಾಡಿತ್ತು, ಇದನ್ನ ಪ್ರಶ್ನಿಸಿ ಇವತ್ತು ಬೈರತಿ ಬಸವರಾಜ್ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ಮೊನ್ನೆದು ಹೈಕೋರ್ಟ್ ಬೇಲ್ ರಿಜೆಕ್ಟ್ ಮಾಡುವಾಗ ಕೋಕಾ ಆಕ್ಟ್ ಏನು ಹಾಕಿದ್ದಾರೆ ಅದನ್ನ ರಿಜೆಕ್ಟ್ ಮಾಡಿತ್ತು. ಅಂದ್ರೆ ಕೋಕಾ ಅನ್ವಯ ಆಗಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಹಾಗೇನೆ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಳ್ಳೋದಿದ್ರೆ ನೀವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪಡೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿತ್ತು. ಸೊ ಹೀಗಾಗಿ ಇವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕಿದ್ರು. ಅದೇ ನಿನ್ನೆ ಬೇಲ್ ರಿಜೆಕ್ಟ್ ಆದ ಕಾರಣ ಮತ್ತೆ ಇವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಸೊ ಹೀಗಾಗಿ ನಮಗೆ ಜಾಮೀನು ಕೊಡ್ಲೇಬೇಕು. ನಮ್ಮ ಏನು A5 ಆರೋಪಿ ಆಗಿರುವಂತಹ ಬೈರತಿ ಬಸವರಾಜ್ ಅವರು ವಿಚಾರಣೆ ಎದುರಿಸೋದಕ್ಕೆ ಸಿದ್ಧ ಆದ್ರೆ ಪೊಲೀಸರು ಅವ್ರನ್ನ ಬಂಧಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಮತ್ತೊಂದ್ ಕಡೆ ಇನ್ನೊಂದು ಬೆಳವಣಿಗೆ ಏನಂದ್ರೆ, ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೈಕೋರ್ಟ್ ಏನು ಕೋಕಾ ಆಕ್ಟ್ ಅನ್ನ ರದ್ದು ಮಾಡಿದೆ, ಇದನ್ನ ಪ್ರಶ್ನಿಸಿ ಗೃಹ ಇಲಾಖೆ ಅನುಮತಿ ಪಡೆದುಕೊಂಡು ಸುಪ್ರೀಂಗೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಒಂದು ಕಡೆ ಹೈಕೋರ್ಟ್ಗೆ ಬೈರತಿ ಬಸವರಾಜ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಸಿಐಡಿ ಪರ SPP ಕೂಡ ಮೊರೆ ಹೋಗಿರುವಂತದ್ದು. ನಿಜಕ್ಕೂ ಕೂಡ ಈ ಕೇಸ್ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಒಂದು ಕಡೆ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಕೂಡ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟವನ್ನ ನಡೆಸಬಹುದು, ಯಾಕಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ರಿಜೆಕ್ಟ್ ಮಾಡಿದ್ರು, ಹೈಕೋರ್ಟ್ ಮತ್ತೊಮ್ಮೆ ಜಾಮೀನು ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಇವರು ಮತ್ತೆ ಅರ್ಜಿ ಹಾಕಿದ್ದಾರೆ. ಆದ್ರೆ ಒಂದು ಕುತೂಹಲ, ಈಗ ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನ ನೀಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಬಂದಿದ್ರು ಕೂಡ, ಅಂದ್ರೆ ಬೈರತಿ ಬಸವರಾಜ್ ಪರ ವಕೀಲರು ಅದನ್ನ ಕೋರ್ಟ್ನಲ್ಲಿ ಪ್ರತಿಪಾದನೆ ಮಾಡ್ತಿದ್ರು ಕೂಡ, ಇಲ್ಲಿ ಅರೆಸ್ಟ್ ಮಾಡಲೇಬೇಕಾಗತ್ತಾ? ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಬೇಕಾಗತ್ತಾ? ಯಾಕಂದ್ರೆ ಇವರು ಹೇಳೋ ಪ್ರಕಾರ A5 ಆಗಿದ್ದಾರೆ ಈ ಪ್ರಕರಣದಲ್ಲಿ. ಅಷ್ಟು ಮಾತ್ರವಲ್ಲದೆ ಸರಿಯಾದ ರೀತಿ ಇವರು ತನಿಖೆಗೆ ಸ್ಪಂದಿಸಲ್ಲ. ಏನ್ ಇವ್ರ ಹತ್ರ ಎವಿಡೆನ್ಸ್ ಇದೆ ಅದಕ್ಕೆ ಬೇಕಾದಂತಹ ಪೂರಕ ವಿಚಾರಗಳನ್ನು ಬೈರತಿ ಬಸವರಾಜ್ ನಾರ್ಮಲ್ ವಿಚಾರಣೆಗೆ ಬಂದ್ರೆ ಕೊಡಲ್ಲ. ಅಷ್ಟು ಮಾತ್ರವಲ್ಲದೆ ಅವರ ಮೊಬೈಲ್ ಆಗಿರ್ಬೋದು ಅದನ್ನ ಕೂಡ ರಿಟ್ರೀವ್ಗೆ ಕೊಡ್ಬೇಕಾಗುತ್ತೆ, FSL ಗೆ ಸೆಂಡ್ ಮಾಡ್ಬೇಕಾಗುತ್ತೆ. ಕೇವಲ ವಿಚಾರಣೆಗೆ ಹಾಜರಾದ್ರೆ ಅಂದ್ರೆ 1 ಗಂಟೆ 2 ಗಂಟೆ ವಿಚಾರಣೆ ಎದುರಿಸಿ ಅವರು ಹೋಗುವ ಸಾಧ್ಯತೆ ಇದೆ. ಹೊರಗಡೆ ಹೋಗಿ ಅವ್ರು ಯಾವ ರೀತಿ ಬೇಕಾದ್ರೂ ಕೇಸನ್ನ ಉಲ್ಟಾ ಪಲ್ಟಾ ಮಾಡ್ಬೋದು.
ಯಾಕಂದ್ರೆ ಆಲ್ರೆಡಿ ಅವರು ಒಬ್ರು ಶಾಸಕರಾಗಿರೋರು, ಅಷ್ಟು ಮಾತ್ರವಂತೆ ಅವ್ರಿಗೆ ಬಹಳಷ್ಟು ಕನೆಕ್ಟಿವಿಟಿ ಇರುವಂತದ್ದು. ಸೊ ಹೀಗಾಗಿ ಅವರನ್ನ ಬಂಧಿಸಲೇಬೇಕು ಅನ್ನೋದು ಸಿಐಡಿ ಪರ ವಕೀಲ ಅಂದ್ರೆ SPP ಅವರ ಮನವಿ ಆಗಿರುವಂತದ್ದು. ಆದ್ರೆ ಈಗಾಗಲೇ ಭೈರತಿ ಬಸವರಾಜ್ ಪರ ವಕೀಲರು ಹೇಳೋದಂದ್ರೆ ಈ ಪ್ರಕರಣದಲ್ಲಿ ಶಾಸಕರ ಕೈವಾಡ ಯಾವುದೇ ಇಲ್ಲ. A1 ಆರೋಪಿ ಜಗದೀಶ್ ಇಂದ ಹಿಡಿದು A20 ಆರೋಪಿಯವರಿಗೆ ಅವ್ರಿಗೂ ನಂಟೇ ಇಲ್ಲ ಅನ್ನೋ ರೀತಿ ವಾದವನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ಕೋರ್ಟ್ ಅಲ್ಲಿ ಮತ್ತೆ ಯಾವ ರೀತಿ ಇದು ಪ್ರಕರಣ ತಿರುವು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಸಿಐಡಿ ಪೊಲೀಸರು ನೇರವಾಗಿ ಈಗ ಸುಪ್ರೀಂಗೆ ಕೂಡ ಹೋಗಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಕೋಕಾ ಆಕ್ಟ್ ಅನ್ನ ಹಾಕಿರುವಂತದ್ದು. ಸೊ ಕೋಕಾ ಆಕ್ಟ್ ಹಾಕಿದ್ರೆ ಯಾರಿಗೆ ಆಗ್ಲಿ ಈಸಿಯಾಗಿ ಜಾಮೀನ್ ಸಿಗಲ್ಲ. ಆದ್ರೆ ಹೈಕೋರ್ಟ್ ಅದನ್ನ ರದ್ದು ಮಾಡಿದೆ. ಸೊ ಇದನ್ನ ಪ್ರಶ್ನಿಸಿ ಇವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಅಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವ ನಿಟ್ಟಿನಲ್ಲಿ ಕೂಡ ಜಾಮೀನನ್ನ ಕೊಡ್ಲೇಬಾರ್ದು ಅನ್ನೋದು ಕೂಡ ಇವರ ಪಟ್ಟಾಗಿದೆ. ಸೊ ಈ ಕೇಸ್ ಬಹಳಷ್ಟು ತಿರುವು ಪಡೆಯುವ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ.